ನಿಮ್ಗಿರುವಂತಹ ಪವಿತ್ರ ದಿನ ಅಂತ ಹೇಳಿ. ಇನ್ನೊಂದ್ ಕಡೆ ಈಗಾಗಲೇ ಮಾಹಿತಿ ಬರ್ತಾ ಇದೆ, ಟ್ರೈನ್ ತಡವಾಗಿ ಬಂತು ಅನ್ನುವಂತಹ ಕಾರಣಕ್ಕಾಗಿ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಜನ ತಡರಾತ್ರಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಅಲ್ಲಿ ಜನಸಾಗರ ಸೇರಿದೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ ಅನ್ನೋದು. ಎರಡನೇ ಹಂತದ ಮತದಾನದ ಹಿನ್ನೆಲೆಯಲ್ಲಿ ನೂರಾರು ಜನ ಹುಬ್ಬಳ್ಳಿ, ಧಾರವಾಡ ಹಾಗೂ ಬೆಳಗಾವಿ ಕಡೆ ಯಶವಂತಪುರದಿಂದ ಹೊರಟಿದ್ರು. ಆದ್ರೆ ರಾತ್ರಿ 11 ಗಂಟೆಗೆ ಬರಬೇಕಿದ್ದ ಟ್ರೈನ್ 4 ಗಂಟೆ ತಡವಾಗಿ ಮಧ್ಯರಾತ್ರಿ 2:15ಕ್ಕೆ ಬಂದಿದೆ. ಇದರಿಂದ ಕೋಪಗೊಂಡ ಪ್ರಯಾಣಿಕರು ರೈಲ್ವೆ ಸಿಬ್ಬಂದಿ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಒಂದ್ ಕಡೆ ಹೋಗ್ಬೇಕು ಅಂತ ಹೇಳಿ ಅಂದುಕೊಂಡವರಿಗೆ ಲೇಟ್ ಆಗ್ತಾ ಇದೆ ಅನ್ನೋದು ಆತಂಕಕ್ಕೆ ಕೂಡ ಕಾರಣವಾಗಿತ್ತು. ಓಕೆ, ಇನ್ನು ಮುಂಬೈನಲ್ಲಿ ವಾಸವಿರೋ ಯಲ್ಲಾಪುರ ದುಬೈನಲ್ಲಿ ವಾಸ ಇರತಕ್ಕಂತ ಯಲ್ಲಾಪುರದ ಟೆಕ್ಕಿ ರವಿ ನಾಯಕ್ ಕುಟುಂಬ ವೋಟ್ ಮಾಡೋದಕ್ಕೆ ಆಗಮಿಸಿದ್ದಾರೆ. ನೋಡಿ, ದುಬೈಯಿಂದೆಲ್ಲ ಬಂದು ವೋಟ್ ಮಾಡ್ತಾ ಇದ್ದಾರೆ. ಪಾಪ ರಾತ್ರಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ರವಿ ನಾಯಕ್ ದಂಪತಿ. ಮೋದಿ ಅವರ ಗುಣಗಾನ ಮಾಡಿದ್ರು. 10 ದಿನ ರಜಾ ಹಾಕಿ ವೋಟ್ ಮಾಡಕ್ ಬಂದಿದ್ದೀವಿ ಅಂತ. ಅಂದ್ರೆ ನಾನು ಪಾರ್ಟಿಸಿಪೇಟ್ ಮಾಡಬೇಕು, ಇದು ನನ್ನ ದೇಶದ ಚುನಾವಣೆ, ನಾನು ಅದರಲ್ಲಿ ಭಾಗಿಯಾಗಬೇಕು ಅನ್ನೋ ಉತ್ಸಾಹ ಎಷ್ಟರ ಮಟ್ಟಿಗಿದೆ. ದುಬೈನಿಂದ ವೋಟ್ ಮಾಡೋದಕ್ಕೆ ಬಂದಿದ್ದಾರೆ. ರವಿ ನಾಯಕ್ ದಂಪತಿ ದುಬೈನಿಂದ ವೋಟ್ ಮಾಡೋದಕ್ಕೆ ಅಂತ ಆಗಮಿಸಿದ್ದಾರೆ. ಸ್ಪೆಷಲಿ ಫಾರ್ ವೋಟ್ ಬಂದಿರೋದು, ಯಾಕಂದ್ರೆ ನಮ್ಮ ಮೋದಿನ ಗೆಲ್ಸ್ಬೇಕು. ಸೊ ಅವ್ರನ್ನ ನಾವು ಇದು ಮಾಡಬೇಕು, ಮುಂದೆ ತರಬೇಕು. ಯಾಕಂದ್ರೆ ನಮ್ದು BJP ಅಂದ್ರೆ ಈ ದೇಶಕ್ಕೆ ಒಳ್ಳೇದಾಗ್ತಾ ಇದೆ. ಸೊ ದಟ್ಸ್ ವೈ ಯು ಕೇಮ್ ಫ್ರಮ್ ದುಬೈ. ಸೊ ಸ್ಪೆಷಲಿ ಫಾರ್ ಮೋದಿ. ನಾವೊಂದು 10 days ರಜಾಗೆ ಬಂದಿರೋದು. ಈಗ ಅದಕ್ಕೆ ಇವತ್ತು ವೋಟಿಂಗ್ ಇರೋದು, ಆ್ಯಕ್ಚುಲಿ ನಿನ್ನೆ ಬಿಟ್ಟಿರೋದು. ಸೊ ಇವತ್ತು ಬಂದಿರೋದು ಸ್ಪೆಷಲಿ ಫಾರ್ ವೋಟ್ ಹಾಕ್ಲಿಕ್ಕೋಸ್ಕರ ಬಂದಿರೋದು. ಆ್ಯಕ್ಚುಲಿ ಇಂಡಿಯಾಸ್ ತುಂಬ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಮ್ಮ ಮೋದಿಗೆ ಇಲ್ಲಿ ದುಬೈ ಶೇಖ್ನ ಅವರಿಗೆ ಹೊಗಳಿದ್ರು, ತುಂಬ ರೆಸ್ಪೆಕ್ಟ್ ಮಾಡಿದ್ರು. ಈವನ್ ಲಾಸ್ಟ್ ಟೈಮ್ ಮೋದಿ ಆ್ಯಕ್ಚುಲಿ ದುಬೈ ಬಂದಾಗೂ ತುಂಬ ಜನ ಸೇರಿದ್ರು. ಆಲ್ಮೋಸ್ಟ್ ಜಾಸ್ತಿ ಜನನೇ ಇದ್ದರು ಆ್ಯಕ್ಚುಲಿ. ಇವಾಗೂ ರೆಸ್ಪೆಕ್ಟ್